ಪಾಂಡುಪುರ ತಾಲೂಕಿನ ಬೀರಶೆಟ್ಟಳ್ಳಿ ಗ್ರಾಮದ ಧರ್ಮರಾಜು ಬಿನ್ ಸಿದ್ದೇಗೌಡರ ಪುತ್ರಿ ಚಂದ್ರಿಕಾ ನಾಪತ್ತೆಯಾಗಿರುವ ಕುರಿತು ಪಾಂಡುಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಚಂದ್ರಿಕಾ ಅವರು LLB ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ವಕೀಲೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಸುಮಾರು 5 ತಿಂಗಳ ಹಿಂದೆ ನಲ್ಲೆನಳ್ಳಿ ಗ್ರಾಮದ ಚಂದ್ರಶೇಖರ್ ಅವರ ಪುತ್ರ ಅಭಿಲಾಷ್ MC ಅವರೊಂದಿಗೆ ವಿವಾಹವಾಗಿತ್ತು. ದಾಂಪತ್ಯ ಜೀವನ ಸುಖಕರವಾಗಿದ್ದು ಕಳೆದ 2 ತಿಂಗಳಿಂದ ಚಂದ್ರಿಕಾ ಅವರು ಕೆಲಸಕ್ಕೆ ತೆರಳದೆ ಗಂಡನ ಮನೆಯಲ್ಲಿ ವಾಸವಾಗಿದ್ದರು ಎಂದು ತಿಳಿದುಬಂದಿದೆ. ಮೇ 14, 2026ರಂದು ಮಧ್ಯಾಹ್ನ ಸುಮಾರು 3 ಗಂಟೆಯ ವೇಳೆಗೆ ಅಳಿಯ ಅಭಿಲಾಷ್ ಅವರು ಧರ್ಮರಾಜ್ ಅವರಿಗೆ ಕರೆ ಮಾಡಿ ಚಂದ್ರಿಕಾ ಮನೆಯಲ್ಲಿಲ್ಲ, ನಿಮ್ಮ ಮನೆಗೆ ಬಂದಿದ್ದಾಳೆ ಅಂತ ವಿಚಾರಿಸಿದ್ದಾರೆ. ಬಳಿಕ ಕುಟುಂಬಸ್ಥರು ಚಂದ್ರಿಕಾ ಅವರ ಮೊಬೈಲ್ಗೆ ಕರೆ ಮಾಡಿದಾಗ ಸ್ವಿಚ್ ಆಫ್ ಆಗಿರುವುದು ತಿಳಿದುಬಂದಿದೆ. ಸಂಬಂಧಿಕರು ಹಾಗೂ ಸ್ನೇಹಿತರೊಂದಿಗೆ ಪಾಂಡುಪುರ ಪಟ್ಟಣ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಹುಡುಕಾಟ ನಡೆಸಿದರೂ ಯಾವುದೇ ಸುಳ್ಳು ಸಿಕ್ಕಿಲ್ಲ ಅಂತ ತಂದೆ ಧರ್ಮರಾಜ್ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಈ ಸಂಬಂಧ ಪಾಂಡುಪುರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಹುಡುಕಾಟ ಮುಂದುವರಿಸಿದ್ದಾರೆ. ನಾಪತ್ತೆಯಾಗಿರುವ ಚಂದ್ರಿಕಾ ಅವರಿಗೆ 29 ವರ್ಷ ವಯಸ್ಸಾಗಿದ್ದು ಹಿಂದೂ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಚಂದ್ರಿಕಾ ಅವರ ಬಗ್ಗೆ ಯಾವುದೇ ಮಾಹಿತಿ ದೊರೆತಲ್ಲಿ ಸಮೀಪದ ಪೊಲೀಸ್ ಠಾಣೆ ಅಥವಾ ಮೊಬೈಲ್ ಸಂಖ್ಯೆ 9844416666 998667091008ಗೆ ಸಂಪರ್ಕಿಸುವಂತೆ ಮನವಿ ಮಾಡಲಾಗಿದೆ. ಕರ್ನಾಟಕ ಲೇಖಕಿಯರ ಸಂಘದ ರಾಜ್ಯ ಹಾಗೂ ಮಂಡ್ಯ ಜಿಲ್ಲಾ ಘಟಕದ ಸಹಭಾಗಿತ್ವದಲ್ಲಿ ಜಿಲ್ಲಾ ಲೇಖಕಿಯರ ಸಮ್ಮೇಳನವನ್ನು ಜುಲೈ 27-28ರಂದು ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಂಘದ ರಾಜ್ಯಾಧ್ಯಕ್ಷೆ ಡಾಕ್ಟರ್ ಸುನಂದಮ್ಮ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಭಾರತೀಯ ಪ್ರಸಾರ ಕೇಂದ್ರಗಳಾದ ದೂರದರ್ಶನ, ಆಕಾಶವಾಣಿಯಲ್ಲಿ ಸುದ್ದಿ ಸಂಪಾದಕಿಯಾಗಿ ಕೆಲಸ ಮಾಡಿ ಮತ್ತು ಮುಖ್ಯಮಂತ್ರಿಗಳಿಗೆ ವಿಶೇಷ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ TC ಪೂರ್ಣಿಮಾ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು. ಜೂನ್ 27ರಂದು ರೈತ ಸಭಾಂಗಣದಿಂದ ಅಂಬೇಡ್ಕರ್ ಭವನದವರೆಗೆ ವಿವಿಧ ಕಲಾ ತಂಡಗಳ ಜೊತೆ ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆ ಮಾಡಲಾಗುವುದು. ಬೆಳಿಗ್ಗೆ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ವಿಶ್ರಾಂತ ಕುಲಪತಿ ಡಾಕ್ಟರ್ ಪದ್ಮಶೇಖರ್ ಕಾರ್ಯಕ್ರಮ ಉದ್ಘಾಟಿಸುವರು ಅಂತ ಹೇಳಿದರು. ಜಿಲ್ಲಾ ಪಂಚಾಯಿತಿ CEO ನಂದಿನಿ ಅವರು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡುವರು. ಸ್ಮರಣಾ ಸಂಚಿಕೆ ಕುರಿತು ಸಂಪಾದಕಿ ಡಾಕ್ಟರ್ ಸಬಿಯಾ ಭೂಮಿಗೌಡ ಮಾತನಾಡಲಿದ್ದು ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅಧ್ಯಕ್ಷತೆ ವಹಿಸುವರು ಅಂತ ಹೇಳಿದರು. ಸಮಾಜದಲ್ಲಿ ಮಹಿಳೆಯರ ಪಾತ್ರ ಮತ್ತು ಮಹಿಳೆಯರು ಎದುರಿಸುತ್ತಿರುವ ವಿಚಾರಗಳ ಬಗ್ಗೆ ಅನೇಕ ಗೋಷ್ಠಿಗಳು ಅದ್ಭುತವಾಗಿ ನಡೀತವೆ ಅಂತ ಅವರು ವಿವರಣೆಯನ್ನು ನೀಡಿದರು. ಗೋಷ್ಠಿಗಳಿರುತ್ತೆ, ಟೋಟಲ್ ಆಗಿ ಒಂದು ಕವಿಗೋಷ್ಠಿ ಇರುತ್ತೆ, ಉದ್ಘಾಟನಾ ಸಮಾರಂಭ ಮತ್ತು ಸಮಾರೋಪ. ಇದಿಷ್ಟು ಸ್ಥೂಲವಾಗಿ ಕಾರ್ಯಕ್ರಮದ ಚೌಕಟ್ಟು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ 27ನೇ ತಾರೀಕು ಸಂಜೆ. ಅದಿನ್ನೂ ನಿರ್ಣಯ ಆಗಬೇಕು ಯಾವ ತಂಡ ಅಲ್ಲಿ ಪ್ರದರ್ಶನ ಮಾಡುತ್ತೆ ಅಂತ. ಉಳಿದಂತೆ ನಾವು ಮಹಿಳೆಯರ ಆತ್ಮಕಥೆಗಳನ್ನು, ಸಾಹಿತ್ಯವನ್ನು ಮತ್ತು ಅವರು ಬೇರೆ ಬೇರೆ ಏನು ಕ್ಷೇತ್ರಕ್ಕೆ ಅಂದರೆ ಇನ್ನೊಂದು ನಾವು ಭಾಳ ಮುಖ್ಯವಾಗಿ ಸಾಹಿತ್ಯ ಅಲ್ಲದೆ ಸಮಕಾಲೀನ ತಲ್ಲಣಗಳು ಅಂತ ಒಂದು ಗೋಷ್ಠಿ ಏನು ಮಾಡ್ತಿದ್ದೀವಿ. ಅಲ್ಲಿ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಗೆ ಸಂಬಂಧಿಸಿದ ಒಂದು ಲೇಖನ ಇರುತ್ತೆ, ಒಬ್ಬರು ಮಂಡಿಸ್ತಾರೆ. ಮತ್ತು ಹದಿಹರಿಯದ ಮಕ್ಕಳ ಸಮಸ್ಯೆಗಳು ಒಂದು ಇದಿರುತ್ತೆ. ಆಮೇಲೆ ಸಣ್ಣ ಕೈಗಾರಿಕೆಗಳಲ್ಲಿ ಮಹಿಳೆಯರ ಸ್ಥಿತಿಗತಿ ಏನಿದೆ ಇವತ್ತು ಅನ್ನೋದನ್ನು ನಾವು ಅದು ಸಮಕಾಲೀನ ತಲ್ಲಣಗಳಲ್ಲಿ ಮಂಡಿಸ್ತಿದ್ವಿ. ಇನ್ನೆಲ್ಲ ಸಾಹಿತ್ಯ ಮತ್ತು ಪತ್ರಿಕೋದ್ಯಮ, ರಂಗಭೂಮಿ ಮತ್ತು ಸಾಹಿತ್ಯದ ಮಹಿಳೆಯರ ಆತ್ಮಕಥೆಗಳನ್ನು ಕುರಿತಾದ ಒಂದು ಗೋಷ್ಠಿ ಇದೆ. ಇವತ್ತು ಹೆಣ್ಮಕ್ಕಳ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ಹೆಚ್ಚೆಚ್ಚು ಪ್ರಸ್ತುತ ನಾವು ಆತ್ಮಕಥೆಗಳು ಅಂತ ಅಂದ್ಕೊಂಡಿರೋದ್ರಿಂದ, ಇನ್ನೊಂದು ಸಾಹಿತ್ಯದ ಪ್ರಕಾರ ಕಾದಂಬರಿ ಪ್ರಕಾರ ಮತ್ತು ಸಣ್ಣ ಕಥೆಗಳು ಮತ್ತು ಪ್ರವಾಸ ಸಾಹಿತ್ಯದಲ್ಲಿ ಇವತ್ತು ಹೆಚ್ಚು ಹೆಣ್ಮಕ್ಳು ಬರಿತಾ ಇರೋದ್ರಿಂದ ಅದನ್ನು ಕುರಿತು ಒಂದು ಗೋಷ್ಠಿ ನಾವು ನಡೆಸ್ತಾ ಇದ್ದೀವಿ. ಇದಿಷ್ಟು ಸ್ಥೂಲವಾಗಿ 2 ದಿನಗಳ ಕಾರ್ಯಕ್ರಮ. ಮತ್ತೇನಾದರೂ ಮಾಹಿತಿ ತಾವು ಕೇಳೋದಾದರೆ ನಾವು ಮಾತಾಡ್ತೀವಿ. 47 ವರ್ಷಗಳ ಹಿಂದೆ T. ಸುನಂದಮ್ಮ ಅವರು ಪ್ರಾರಂಭಿಸಿದ ಲೇಖಕಿಯರ ಸಂಘಕ್ಕೆ ಈಗ ಅನೇಕ ಜಿಲ್ಲಾ ಶಾಖೆಗಳು ಕೂಡ ಪ್ರಾರಂಭ ಆಗಿವೆ ಇಂದಿನ ಕಾಲಘಟ್ಟದಿಂದ. ಸೊ ಈಗ ನಮ್ಮ ಮಂಡ್ಯ, ತುಮಕೂರು, ಚಿಕ್ಕಮಗಳೂರು, ಧಾರವಾಡ, ಬೆಳಗಾಂ, ಬೀದರ್ ಕಡೆ ಹೆಚ್ಚು ಮತ್ತು ಬಳ್ಳಾರಿ ಜಿಲ್ಲೆಯ ಸಂಘಟನೆಗಳು ಹೆಚ್ಚು ಬಲಯುತವಾಗಿವೆ. ಮಿಕ್ಕ ಜಿಲ್ಲೆಯ ನಾವು ಇವಾಗ ಸ್ಟ್ರೆಂಥನ್ಗೊಳಿಸಬೇಕು. ಈ ಸಾರಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾ ಸಂಘಟನೆಗಳಂತ ನಾವು ಈಗ ಬೈಲಾ ತಿದ್ದುಪಡಿಗೆ ಇಟ್ಕೊಂಡಿವಿ. ಅದಾದಮೇಲೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಲೇಖಕಿಯರ ಜಿಲ್ಲಾ ಘಟಕಗಳನ್ನು ಪ್ರಾರಂಭಿಸ್ತೀವಿ. ಈ ರೀತಿ ನಮ್ಮ ಕೆಲಸ ಚಟುವಟಿಕೆ ನಡೀತಾ ಇದೆ. ಇದು ಮೊದಲನೇ ನಮ್ಮ ಜಿಲ್ಲಾ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರೋದು. ಮತ್ತು ಇದೇ ವರ್ಷ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ ಯಾವುದಾದ್ರೂ ಬೇರೆ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಮಹಿಳಾ ಲೇಖಕಿಯರ ಸಮ್ಮೇಳನ ಮಾಡೋಕ್ಕೆ. ಅದು ಯಾವ ಜಿಲ್ಲೆಯಲ್ಲಿ ಅಂತ ಇನ್ನೂ ಫೈನಲ್ ಆಗಬೇಕಿದೆ. ಒಂದು ಹೇಳಿ.
ಅದೇ ಡಿವೋರ್ಸ್ ಕೇಸು ಸಮಾಜದ ತಲ್ಲಣ ಆಗಿರಲ್ಲ, ಅದು ಬೇರೆಯೇ. ನಾವು ಹೆಲ್ತ್ ಮತ್ತು ಡಿವೋರ್ಸ್ ಕಾನೂನುಗಳಿಗೆ ಸಂಬಂಧಿಸಿದಂಗೆ ಇನ್ನೊಂದು ಮೇಡಮ್ ಹೇಳಿದ್ದಾರೆ, ಅದನ್ನು ನಾವು ಒಂದು ಕಮ್ಮಟ ಮಾಡಬೇಕಂತ ಇದ್ದೀವಿ. ಗೋಷ್ಠಿಯಲ್ಲಿ ಡಾಕ್ಟರ್ ಅನಸೂಯ ಒಂಬಾಳೆ, ಡಾಕ್ಟರ್ ಸುಮಾರಾಣಿ ಶಂಭು, ಡಾಕ್ಟರ್ ಮೀರ ಶಿವಲಿಂಗಯ್ಯ, ಡಾಕ್ಟರ್ ಕೆಂಪಮ್ಮ ಹಾಗೂ ಡಾಕ್ಟರ್ ಮಂಗಳಾ ಇದ್ದರು. ಮಂಡ್ಯ ನಗರದ ಕಲ್ಲಳ್ಳಿ ಸ್ಮಶಾನದಲ್ಲಿ ನಗರಸಭೆ ಮತ್ತು ಪೌರಾಡಳಿತ ನಿರ್ದೇಶನಾಲಯದ ಸಹಯೋಗದಲ್ಲಿ UIDF ಮತ್ತು ನಗರಸಭೆ ಅನುದಾನದಲ್ಲಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ಅತ್ಯಾಧುನಿಕ ವಿದ್ಯುತ್ ಚಿತಗಾರ ಕಾಮಗಾರಿಗೆ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು 4 ಕೋಟಿ ರೂಪಾಯಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದ್ದು 1 ವರ್ಷದೊಳಗೆ ಕಾಮಗಾರಿ ಪೂರ್ಣಗೊಳಿಸಿ ಕಾರ್ಯಾಚರಣೆ ಆರಂಭಿಸುವ ಗುರಿ ಹೊಂದಲಾಗಿದೆ ಅಂತ ಅವರು ಹೇಳಿದರು. ಮಂಡ್ಯ ನಗರದಲ್ಲಿ ಜನಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸ್ಮಶಾನಗಳ ಕೊರತೆ ಎದುರಾಗಿದೆ. ಮರಣ ನಂತರದ ವಿಧಾನಗಳು ನೆಮ್ಮದಿಯಿಂದ ನೆರವೇರಬೇಕೆಂಬ ಉದ್ದೇಶದಿಂದ ಸರ್ಕಾರ ಅತ್ಯಾಧುನಿಕ ಶೈಲಿಯ ವಿದ್ಯುತ್ ಚಿತಗಾರವನ್ನು ತರಲು ನಿರ್ಧರಿಸಿದೆ ಅಂತ ಹೇಳಿದರು. ಜೊತೆಗೆ ಸ್ವರ್ಣಸಂದ್ರ ಮತ್ತು ಚಿಕ್ಕಗೌಡನದೊಡ್ಡಿ ನಿವಾಸಿಗಳ ಅನುಕೂಲಕ್ಕಾಗಿ ಅಗ್ನಿಶಾಮಕ ಠಾಣೆ ಸಮೀಪ 1 ಎಕರೆ ಜಾಗವನ್ನು ಗುರುತಿಸಲಾಗಿದ್ದು ಶೀಘ್ರದಲ್ಲೇ ಅದನ್ನು ಸ್ಮಶಾನಕ್ಕಾಗಿ ಹಸ್ತಾಂತರಿಸಲಾಗುವುದು ಅಂತ ಅವರು ಹೇಳಿದರು. ಮಂಡ್ಯ ನಗರದ ಸಾರ್ವಜನಿಕರ ಬಹಳ ದಿನದ ಬೇಡಿಕೆಯಾಗಿದ್ದಂಥ ವಿದ್ಯುತ್ ಚಿತಾಗಾರಕ್ಕೆ ಕಲ್ಲಳ್ಳಿ ಸ್ಮಶಾನದಲ್ಲಿ ಭೂಮಿ ಪೂಜೆ ಮಾಡಿದ್ದೀವಿ. 4 ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ಇದಕ್ಕೆ ಬಿಡುಗಡೆ ಮಾಡಿ 1 ವರ್ಷದ ಒಳಗಡೆ ಇದು ಕಾರ್ಯಾಚರಣೆ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಇವತ್ತೇನಾಗಿದೆ, ಸಾಯ್ಬೇಕಾದ್ರೂ ನೆಮ್ಮದಿಯಾಗಿ ಸಾಯಬೇಕು ಅನ್ನೋದು ನಾಳ್ನುಡಿಯಾಗಿದೆ. ಸಾರ್ವಜನಿಕರು ಮಂಡ್ಯ ನಗರದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂಗೆ ಸ್ಮಶಾನಗಳದ್ದು ಕೊರತೆ ಆಗ್ತಾಯಿದೆ. ಆ ಕಾರಣದಿಂದ ಸರ್ಕಾರ ವಿದ್ಯುತ್ ಚಿತಾಗಾರವನ್ನು ಅತ್ಯಾಧುನಿಕ ಶೈಲಿಯಲ್ಲಿ ತರಬೇಕು ಅಂತೇಳಿ ಇವತ್ತು ಇದಕ್ಕೆ ಇಲ್ಲಿ ಭೂಮಿ ಪೂಜೆಯನ್ನು ಮಾಡಿದ್ವಿ. ಇದ್ರ ಜೊತೆಗೆ ಆ ಸ್ವರ್ಣಸಂದ್ರ ಚಿಕ್ಕಗೌಡನದೊಡ್ಡಿಯವ್ರಿಗೂ ಕೂಡ ಸ್ಮಶಾನ ಕೇಳಿದ್ರೆ ಅವ್ರಿಗೆ 1 ಎಕರೆ ಜಾಗವನ್ನು ಫೈರ್ ಸ್ಟೇಷನ್ ಹತ್ರ ಗುರುತಿಸಿದ್ದೀವಿ. ಅದಕ್ಕೆ ಶೀಘ್ರದಲ್ಲೇ ಅದನ್ನು ಅವರಿಗೆ ಸ್ಮಶಾನಕ್ಕೆ ಹಸ್ತಾಂತರವನ್ನು ಮಾಡಿಕೊಡ್ತೀವಿ. ಮಂಡ್ಯ ನಗರದ ಎಲ್ಲ ಸ್ಮಶಾನಗಳನ್ನು ಹಂತವಾಗಿ ಅಭಿವೃದ್ಧಿ ಮಾಡೋದಕ್ಕೆ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ವಿ. ಕಾರ್ಯಕ್ರಮದಲ್ಲಿ ನಗರಸಭೆಯ ಮಾಜಿ ಅಧ್ಯಕ್ಷ ಮಂಜು, ಮೂಡ ಅಧ್ಯಕ್ಷರಾದಂಥ BP ಪ್ರಕಾಶ್, ಅಂಬುಜಮ್ಮ, ಪೌರಾಯುಕ್ತ ಪಂಪಶ್ರೀ, ಮುಖಂಡರಾದ ಕಲ್ಲಳ್ಳಿ ಆನಂದ್, ಕೃಷ್ಣ ವರ್ಜಿನಿ, ಒಕ್ಕಲಿಗರ ಸಂಘದ ಅಧ್ಯಕ್ಷ ರವೀಂದ್ರ ಸೇರಿದಂತೆ ಅನೇಕರಿದ್ದರು. ನಂಜಮ್ಮ ಮೂಟೇಗೌಡ ಚಾರಿಟಬಲ್ ಟ್ರಸ್ಟ್ ಮತ್ತು ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪ್ರದಾನ ಮತ್ತು ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಜೂನ್ 13ರಂದು ಸಂಜೆ 4 ಗಂಟೆಗೆ ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಟ್ರಸ್ಟ್ನ ಅಧ್ಯಕ್ಷ ಹನುಮಂತು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠಕ್ಕೆ ಮಾಜಿ ಸಚಿವ CS ಪುಟ್ಟರಾಜು ಪ್ರದಾನ ಮಾಡುವರು ಅಂತ ಹೇಳಿದರು. ಮಠದ ಪರವಾಗಿ ಪೀಠಾಧ್ಯಕ್ಷ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಪ್ರಶಸ್ತಿ ಸ್ವೀಕರಿಸುವರು ಅಂತ ಹೇಳಿದರು. ಲೋಕೇಶ್ ಚಂದಗೋಲ್ ಅವರ ಮುದ್ರಣದ ಪರಿಷ್ಕೃತ ನಾಲ್ವಡಿ ನಾಡು ಕೃತಿಯನ್ನು ವಿಧಾನ ಪರಿಷತ್ ಮಾಜಿ ಸದಸ್ಯ KT ಶ್ರೀಕಂಠೇಗೌಡ ಬಿಡುಗಡೆ ಮಾಡುವರು. ಕರ್ನಾಟಕ ಸಂಘದ ಅಧ್ಯಕ್ಷರಾದ ಜಯಪ್ರಕಾಶ್ ಗೌಡ ಅವರು ಅಧ್ಯಕ್ಷತೆ ವಹಿಸುವರು. ಹಿರಿಯ ಸಾಹಿತಿ ತೈಲೂರು ವೆಂಕಟಕೃಷ್ಣ ಅಭಿನಂದನೆ ಮಾತನಾಡುವರು ಅಂತ ಹೇಳಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ ಅಧ್ಯಕ್ಷ ತಗಡಿ ವೆಂಕಟೇಶ್ ಮುಖ್ಯ ಅತಿಥಿಗಳಿಗೆ ಪಾಲ್ಗೊಳ್ಳುವರು ಅಂತ ಅವರು ವಿವರಿಸಿದರು. ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಮತ್ತು ಪ್ರತಿ ವರ್ಷ 12 ಪ್ರಶಸ್ತಿಗಳನ್ನು ನಾವು ಕೊಡ್ತಾಯಿದ್ದೀವಿ. ಇದರಲ್ಲಿ ಭಾಳ ಮುಖ್ಯವಾದದ್ದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ. ಇದು 12ನೇ ವರ್ಷದ ಪ್ರಶಸ್ತಿ. ಈ ಪ್ರಶಸ್ತಿ ನಾಲ್ವಡಿಯವ್ರ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ವೆಂಕಟೇಶನ ನಾಲ್ವಡಿಯವ್ರ ಬಗ್ಗೆ ಹೇಳ್ತಾರೆ. ಈ ಜಿಲ್ಲೆಯ ಉದಯಕ್ಕೆ ಕಾರಣರಾದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಹಳೆ ಮೈಸೂರು, ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆಯ ಸರ್ವಾಂಗಣ ಅಭಿವೃದ್ಧಿಗೆ ನಮ್ಮ ನಾಲ್ವಡಿಯವ್ರ ಕೊಡುಗೆ ಅಪಾರವಾದದಂತು. ಮತ್ತು ಇನ್ಯಾವುದೇ ನಾಯಕರು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರಷ್ಟು ಅಭಿವೃದ್ಧಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಜಿಲ್ಲೆಯಲ್ಲಿ ಸದಾ ಸ್ಮರಿಸಬೇಕು ಅಂತಕ್ಕಂಥದ್ದು. ಪ್ರತಿನಿತ್ಯ ಎದ್ದ ತಕ್ಷಣ ಅವರ ಮುಖವನ್ನು ನೋಡಿ ಅವ್ರನ್ನ ಜ್ಞಾಪಿಸ್ಕೊಂಡು ಪ್ರತಿಯೊಬ್ಬರು ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥದ್ದು. ಯಾಕೆ ಅಂತಂದರೆ ನಮಗೆ ಅನ್ನ ಕೊಟ್ಟಂಥವ್ರು ಅವರು. ಅನ್ನ, ನೀರು, ಅಕ್ಷರ, ಆಹಾರ ಅಲ್ವಾ, ಎಲ್ಲ. ಆಮೇಲೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೈ ಹಾಕ್ತಿರ್ತಕ್ಕಂಥ ಕ್ಷೇತ್ರಗಳೇ ಇಲ್ಲ. ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ. ಹಾಗಾಗಿ ಅವರ ಹೆಸರಿನಲ್ಲಿ ನಾವು ಪ್ರತಿ ವರ್ಷ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ. ಕಳೆದ ವರ್ಷ ಬಸವರಾಜ ಹೊರಟ್ಟಿ ಅಂತೇಳಿ ತಮಗೆಲ್ಲರಿಗೂ ಗೊತ್ತೇ ಇದೆ, ವಿಧಾನ ಪರಿಷತ್ತಿನ ಸಭಾಪತಿಗಳು, ಅವ್ರಿಗೆ ನಾವು ಪ್ರಶಸ್ತಿ ಪ್ರದಾನ ಮಾಡಿದ್ವಿ. ನೋಡಿ, ಅವರು ಎಷ್ಟು ಬಸವರಾಜ ಹೊರಟ್ಟಿಯವರು ಭಾಷಣ ಮಾಡ್ತಾ ಹೇಳೋದು, ಎಷ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ದೊಡ್ಡ ಪ್ರಶಸ್ತಿನ ಸಿಗ್ತಾ ಇರೋದು ನಿಜಕ್ಕೂ ಕೂಡ ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಹೇಳಿದ್ರು. ಇಂಥ ನಾಲ್ವಡಿ ಕೃಷ್ಣರಾಜರಂಥ ಒಡೆಯರು
ನಮ್ಮ ಹಳೆ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗ ಇದು ಆ ಕಡೆಗೆ ಹುಟ್ಟಲಿಲ್ವಲ್ಲ ಇಂಥ ರಾಜರು. ಹಾಗಾಗಿ ನಮ್ಮ ಆ ಕಡೆ ಅಭಿವೃದ್ಧಿ ಕುಂಠಿತ ಆಗಿದೆ ಅಂಥೇಳಿ ಬಂದು ಭಾಳ ಸಂತೋಷದಿಂದ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ರು. ಈ ಬಾರಿ ನಾವು ಶ್ರೀಯುತ ಪರಮಪೂಜ್ಯ ನಿಶ್ಚಲಾನಂದನಾಥ ಸ್ವಾಮೀಜಿಗಳಿಗೆ ಈ ಪ್ರಶಸ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದು. ಗೋಷ್ಠಿಯಲ್ಲಿ ತೆಗಳ್ಳಿ ವೆಂಕಟೇಶ್, ಮಂಗಲ ಲಂಕೇಶ್, ಚಂದ್ರಶೇಖರ್, ಉದಯಶಂಕರ್, ಕೃಷ್ಣಪ್ಪ, ಲೋಕೇಶ್ ಇದ್ದರು. ವಿದ್ಯಾರ್ಥಿಗಳು ಪುಸ್ತಕ ಓದುವ ಅಭ್ಯಾಸ ಬೆಳೆಸಿಕೊಂಡರೆ ಮಾತ್ರ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಸಾಧ್ಯ ಅಂತ ಪಾಂಡವಪುರ ಉಪವಿಭಾಗಾಧಿಕಾರಿ KR ಶ್ರೀನಿವಾಸ್ ಹೇಳಿದರು. ಪಾಂಡವಪುರ ತಾಲೂಕಿನ ಚಿನಕುರಳಿ ಹೋಬಳಿಯ ಬಸವನಗುಡಿ ಕೊಪ್ಪರ ಗ್ರಾಮದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ನೀಡಿದ ಅವರು ವಿದ್ಯಾರ್ಥಿಗಳೊಂದಿಗೆ ಆತ್ಮೀಯ ಸಂವಾದ ನಡೆಸಿ ಪ್ರೇರಣಾದಾಯಕ ಮಾತುಗಳ ಮೂಲಕ ಉನ್ನತ ಗುರಿಗಳನ್ನು ಹೊಂದುವಂತೆ ಹೇಳಿದರು. ಸಾಮಾನ್ಯವಾಗಿ ಆಡಳಿತಾತ್ಮಕ ಕಾರ್ಯಗಳ ಒತ್ತಡದ ನಡುವೆ ಶಿಕ್ಷಣದ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಅವರು ಶಾಲೆಗೆ ಆಗಮಿಸಿ ವಿದ್ಯಾರ್ಥಿಗಳೊಂದಿಗೆ ಸಮಯ ಕಳೆಯುವುದು ಶಿಕ್ಷಕರ ವಿದ್ಯಾರ್ಥಿಗಳ ಮೆಚ್ಚುಗೆಗೆ ಪಾತ್ರವಾಯಿತು. ಮಕ್ಕಳ ಕಲಿಕೆ, ಶೈಕ್ಷಣಿಕ ಸಾಧನೆ ಹಾಗೂ ಭವಿಷ್ಯದ ಗುರಿಗಳ ಕುರಿತು ಪ್ರಶ್ನೆಗಳನ್ನು ಕೇಳುವ ಮೂಲಕ ಅವರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದರು. ಕ್ಷಣ ಹೊತ್ತು ಆಡಿ ಮುಟ್ಟುವಂಥ ಪುಸ್ತಕ ಮಕ್ಕಳ ಕಥೆಗಳಿರುತ್ತೆ, 1 ಪುಟ 2 ಪುಟ ಕಥೆಗಳಿರುತ್ತೆ. ನಿಮಗೆ ಊಟ ಮಾಡಿ ಬಂದಾಗ ಅಥವಾ 5 ನಿಮಿಷ ಕುತ್ಕೊಂಡು ಓದಿದ್ರೆ ಸಾಕು ಕತೆ. ದಿನಕ್ಕೆ ಒಂದೊಂದು ಕತೆ ಓದ್ತಾ ಹೋಗಿ ಲೈಫೇ ಬದಲಾಗ್ತದೆ. ಕೇವಲ 100 ರೂಪಾಯಿ ಒಂದು ಪುಸ್ತಕ. ದಯಮಾಡಿ ಇಂಥ ಪುಸ್ತಕಗಳನ್ನ ಕೊಟ್ಕೊಳ್ಳಿ. ಈಕೆಗೆ ಆ ಪುಸ್ತಕವನ್ನು ಕೊಡ್ತಾ ಇದ್ದೀವಿ. ಎಕ್ಸಲೆಂಟ್ ಇಂಗ್ಲಿಷ್ ಅಂತ ಪುಸ್ತಕ ಮಕ್ಕಳ 110 ರೂಪಾಯಿ ಅಷ್ಟೇ ಪುಸ್ತಕದ ದುಡ್ಡು. ಗೊತ್ತಾಗ್ತದೆ. ನೀವು ನಿಜವಾಗ್ಲೂ ಓದೋ ಮಕ್ಕಳಿಗೆ ನೋಡಿ, ಎಲ್ಲ ರಕ್ತ ಓದಿದ್ರೆ ತಂದೆ ತಗೊಳ್ತಾರೆ, ಗಾಡಿ ಪೆಟ್ರೋಲ್ ಹಾಕ್ಸ್ತಾರೆ, 100 ರೂಪಾಯಿಗೆ ಎಲ್ಲೆಲ್ಲೋ ಕಳೀತಾರೆ. ಹೌದಲ್ಲ, ಮಕ್ಕಳು ಓದ್ತೀವಿ, ರದ್ದ ತಗೊಂಡು ನೀವು ಓದಿದ್ರೆ ನೀವು ಚೆನ್ನಾಗಿ ಓದಿ ಮಕ್ಕಳಿಗೆ ಬಳಸ್ಕೊಡಿ. ಇನ್ನೂ ಒಳ್ಳೆ ಪುಸ್ತಕ ಮಕ್ಕಳ. ಒಂದು ತಾಯಿಗೆ ಮಗ ಹೋಗ್ತಾರೆ, ಪಾಪ ಕನ್ಯೆ ಇರೋದಿಲ್ಲ ಮಕ್ಕಳ, ಕುಂಡು ಮಗ. ಎಷ್ಟು ನೋವಾಗಲ್ಲ ಆ ತಾಯಿಗೆಲ್ಲ, ನನ್ನ ಮಗ ನಡೆಯಕ್ಕಾಗ್ತಿಲ್ಲ ಅಂದ್ಬಿಟ್ಟು ಮಗ ಬೆಳೆದ ಮೇಲೆ ಆ ತಾಯಿ ಕಣ್ಣು ಕಣ್ಣುಗಳನ್ನ ಕಿತ್ಬಿಡ್ತಾರೆ. ಆಪರೇಷನ್ ಮಾಡಿಸಿ ಇನ್ನ ಹಾಕ್ಸ್ಬಿಡ್ತಾರೆ ಮಗ ಚೆನ್ನಾಗಿದೆ ಅಂತ. ಮಗನಿಗೆ ಹೇಳಿರೋದೇ ಇಲ್ಲ, ತಾಯಿ ಸುಮ್ಮನೆ ಬಿಡ್ತಾರೆ. ನೀನು ನನ್ನ ಕಣ್ಣು ಅಂತ ಹೇಳೋದೇ ಇಲ್ಲ ಅವಳು. ಎಂಥ ತ್ಯಾಗ ತಾಯಿ ಹೌದಲ್ವಾ? ಹಾಗಾಗಿ ಒಂದು ತಂದೆ ತಾಯಿ ಮಕ್ಕಳಿಗೋಸ್ಕರ ಎಷ್ಟು ಕಣ್ಣಲ್ಲಿ ನೀರು ಬರುತ್ತೆ ಪುಸ್ತಕ ಓದಿದ್ರು. ಅವತ್ತು ತಂದೆ ತಾಯಿ ಬೆಲೆ ಅರ್ಥ ಆಗ್ತದೆ. ಆವತ್ತು ನೀವು ಓದಲಿಕ್ಕೆ ಶುಭರಿಸ್ಕೊತೀವಿ. ಕೇವಲ 180 ರೂಪಾಯಿ. ಇನ್ನು 106 ಪುಸ್ತಕಗಳಿಗೆ ಇದೆ ಅಂತ ಹೇಳ್ತಾ ಇಲ್ಲ ನಾನು. 4 ಕಿಲೋ ಆಯ್ಕೆ ಮಾಡಿದ್ದು ಅಮ್ಮ ಹೇಳಿದ 8 ಸುಳ್ಳುಗಳು ಅಂತ ಅಂದ್ಬಿಟ್ಟು ಯಾರು 10th ಸ್ಟ್ಯಾಂಡರ್ಡ್ ಕೊಡ್ತೀನಿ. ಮನೆ ಯಾರು ಕೊಡಿ, ಗೊತ್ತಾಯ್ತಾ? ಉಪವಿಭಾಗಾಧಿಕಾರಿಗಳು ಇಷ್ಟೆಲ್ಲ ಕೆಲಸದ ಒತ್ತಡದ ನಡುವೆ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುವ ಮತ್ತು ಮಾರ್ಗದರ್ಶನ ಮತ್ತು ಪ್ರೇರಣಾದಾಯಕ ಮಾತುಗಳನ್ನು ತುಂಬಿದರು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರಾದ ನಿರಂಜನ್, ಸಂತೋಷ್, ಮಮತಾ, ಅವಿನಾಶ್, ಮಮತಾ, AME ಹಾಗೂ ಇನ್ನಿತರರಿದ್ದರು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾ ಘಟಕದ ನೂತನ ಸಮಿತಿಯನ್ನು ರಚಿಸಲಾಗಿದೆ ಎಂದು ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ಜಿಲ್ಲಾ ಉಸ್ತುವಾರಿ ರಮೇಶ್ ಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಎಲ್ಲ ಜಿಲ್ಲಾ ಸಮಿತಿಗಳನ್ನು ನೂತನವಾಗಿ ರಚಿಸಲಾಗಿದೆ. ಅಂತೆಯೇ ಮಂಡ್ಯದಲ್ಲಿಯೂ ನೂತನ ಸಮಿತಿ ಅಸ್ತಿತ್ವಕ್ಕೆ ಬಂದಿದೆ ಎಂದು ಹೇಳಿದರು. ಜಿಲ್ಲಾಧ್ಯಕ್ಷರಾಗಿ ಮಲ್ಲೇಶ್ ಹೆಬ್ಬಕವಾಡಿ, ಪ್ರಧಾನ ಕಾರ್ಯದರ್ಶಿಯಾಗಿ ಶಿವಪುರ ನಾಗರಾಜ್, ಕಾರ್ಯದರ್ಶಿಯಾಗಿ ಚಂದ್ರು ಕಿಲಾರ, ಶಶಿಧರ್ ಮಾದೇಗೌಡ ಹಾಗೂ KR ಮಂಜುನಾಥ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು. ಪದಾಧಿಕಾರಿಗಳನ್ನ ಒಂದು ಕಿರು ಪರಿಚಯ ಮಾಡಿಕೊಡ್ತೀವಿ. ಮಲ್ಲೇಶ್ ಹೆಬ್ಬಕವಾಡಿ ಜಿಲ್ಲಾಧ್ಯಕ್ಷರಾಗಿ ಹೊಸ ನೇಮಕಾತಿಯಾಗಿದೆ. ಹಾಗೂ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಶಿವಪುರ ಹಾಗೂ ಕಾರ್ಯದರ್ಶಿಯಾಗಿ ಮಹೇಶ್ KJ ಹಾಗೂ ಕಾರ್ಯದರ್ಶಿ ಚಂದ್ರು ಕಿಲಾರ, ಶಶಿಧರು ಹಾಗೂ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್, ಮಾದೇಗೌಡರು. ಇಷ್ಟು ಜನ ಉಪಾಧ್ಯಕ್ಷರು KJ ಮಹೇಶ್. ಇಷ್ಟು ಜನ ನಮ್ಮ ಪದಾಧಿಕಾರಿಗಳು ಹೊಸದಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಮಿಕ್ಕಿದ ವಿಚಾರಗಳನ್ನ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಇವರು ಪಕ್ಷಕ್ಕೆ ಯಾವ ರೀತಿ ಸೇರ್ಪಡೆ ಆದರೂ, ಏನು ಕೆಲಸ ಮಾಡೋದಕ್ಕೆ ಒಂದು ಯಾರು ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಹುದ್ದೆ ಬರುತ್ತೆ ಅನ್ನೋದಕ್ಕೆ ಅವ್ರು ಯಾವ ರೀತಿ ಪಕ್ಷಕ್ಕೆ ಬಂದರು, ಏನಕ್ಕೋಸ್ಕರ. ಗೋಷ್ಠಿಯಲ್ಲಿ ಅರುಣ್ ಕುಮಾರ್, ಮಲ್ಲೇಶ್ ಹೆಬ್ಬಕವಾಡಿ, ಶಿವಪುರ ನಾಗರಾಜು, ಚಂದ್ರು ಕಿಲಾರ, ಶಶಿಧರ್ ಮಾದೇಗೌಡ ಹಾಗೂ ಮಂಜುನಾಥ್ ಇದ್ದರು.
ಶ್ರಮಯವ ಜಯತೆ ಎಂಬ ನುಡಿಯಂತೆ ಪರಿಶ್ರಮವಿದ್ದರೆ ಸಾಧನೆ ಸಾಧ್ಯ ಎನ್ನುವುದಕ್ಕೆ ಶ್ರೀರಂಗಪಟ್ಟಣ ತಾಲೂಕಿನ ಮೊಗರಹಳ್ಳಿ ಬಳಿ ಇರುವ ದಿ ಅಕ್ಸೈಡ್ ಅಕಾಡೆಮಿ ಶಾಲೆ ವಿದ್ಯಾರ್ಥಿಗಳು ಕೆಟಲ್ಬಾಲ್ ಅಕಾಡೆಮಿಯ 8ನೇ ರಾಷ್ಟ್ರೀಯ ಕೆಟಲ್ಬಾಲ್ ಟೂರ್ನಿಯಲ್ಲಿ ಬರೋಬ್ಬರಿ 10 ಚಿನ್ನ, ಬೆಳ್ಳಿ ಹಾಗೂ ಕಂಚಿನ ಪದಕಗಳನ್ನು ಗಳಿಸಿ ಅಚ್ಚರಿ ಮೂಡಿಸಿದ್ದಾರೆ. ಮಹಾರಾಷ್ಟ್ರದ ಶಿರ್ಡಿಯಲ್ಲಿ ಜೂನ್ 4ರಿಂದ ನಡೆದ ಕೆಟಲ್ಬಾಲ್ ಟೂರ್ನಿಯಲ್ಲಿ ಅಕ್ಸೈಡ್ ಅಕಾಡೆಮಿಯ ವಿದ್ಯಾರ್ಥಿ ಮನೋಜ್ ರವರು ಪ್ರಥಮ ಸ್ಥಾನ, ಲಾಂಗ್ ಸೈಕಲ್ ಜರ್ನಿ ಪ್ರಥಮ, DP ಸಮರ್ಥ್ ಒನ್ ಆರ್ಮಿ ಜರ್ಕಲ್ಲಿ ಪ್ರಥಮ, ಪಾರ್ಥ ಎಸ್ ಕುಮಾರ್ ಪ್ರಥಮ, ಎಸ್ ಪ್ರೀತಮ್ ತೃತೀಯ ಸ್ಥಾನ ಗಳಿಸಿದ್ದಾರೆ. ವಿದ್ಯಾರ್ಥಿನಿಯರ ವಿಭಾಗದಲ್ಲಿ ಒನ್ ಆರ್ಮಿ ಜರ್ಕಲ್ಲಿ ಕಾನಿಷ್ಕಾ ಮತ್ತು ಲಾಂಗ್ ಆರ್ಮ್ ಜರ್ಕ್ನಲ್ಲಿ ದ್ವಿತೀಯ ಸ್ಥಾನ, ಲಾಂಗ್ ಸೈಕಲ್ ಜರ್ಕಲ್ಲಿ ನಿಹಾರಿಕಾ, ನಿತ್ಯಲಕ್ಷ್ಮಿ ಸೇರಿದಂತೆ ಅನೇಕರು ಬಹುಮಾನ ಗಳಿಸಿದ್ದಾರೆ. ಬಹುತೇಕ ಶಾಲೆಗಳಲ್ಲಿ ಪಠ್ಯಕ್ಕೆ ಕೊಡುತ್ತಿರುವಷ್ಟು ಮಹತ್ವವನ್ನು ಕ್ರೀಡೆಗೆ ನೀಡುತ್ತಿಲ್ಲ ಎಂಬ ಅನಿಸಿಕೆ ವ್ಯಕ್ತವಾಗಿದ್ದು, ಅಂಕ ಗಳಿಸುವ ಸ್ಪರ್ಧೆಯಲ್ಲಿ ದೈಹಿಕ ಆರೋಗ್ಯ ಮತ್ತು ಪ್ರತಿಭೆ ಕಾಪಾಡಿರುವುದು ಇಲ್ಲಿನ ಪ್ರಶಂಸೆಯ ವಿಚಾರವಾಗಿದೆ. ಫಸ್ಟ್ ಸರ್ಕಲ್ ಸಹಯೋಗದೊಂದಿಗೆ ಕೃಷಿ ಇಲಾಖೆ, ಬೆಲ್ಲದ ನಾಡು ರೈತ ಉತ್ಪಾದಕ ಕಂಪನಿಗಳ ಒಕ್ಕೂಟದ ವತಿಯಿಂದ ಮುನ್ನಡೆ ಮಂಡ್ಯ ಮಿಷನ್ 2025 ಶೀರ್ಷಿಕೆ ಅಡಿಯಲ್ಲಿ 2 ದಿನಗಳ ಕೃಷಿ ಉದ್ಯಮಶೀಲ ಅಧಿವೇಶನ, ಖರೀದಿದಾರರ, ಮಾರಾಟಗಾರರ ಸಮಾವೇಶ ಮತ್ತು ರೈತ ಬಜಾರ್ ಉದ್ಘಾಟನಾ ಸಮಾರಂಭವು ಜೂನ್ 13 ಮತ್ತು 14ರಂದು ಮಂಡ್ಯದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ನಡೆಯಲಿದೆ ಎಂದು FC ಅಧ್ಯಕ್ಷ ಡಾಕ್ಟರ್ ಶಿವಲಿಂಗಯ್ಯ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಬೆಳೆಯುವ ಬೆಲ್ಲ, ಭತ್ತ, ರೇಷ್ಮೆ ಮತ್ತು ಎಳನೀರಿನ ಸಂಸ್ಕರಣೆ, ಬ್ರಾಂಡ್ ಮಾಡಿ ಮಾರುಕಟ್ಟೆ ಕಲ್ಪಿಸುವುದು ಇದರ ಉದ್ದೇಶವಾಗಿದೆ ಅಂತ ಹೇಳಿದರು. ಉದ್ಘಾಟನಾ ಸಮಾರಂಭವು ಜುಲೈ 13ರಂದು ಬೆಳಗ್ಗೆ 11 ಗಂಟೆಗೆ ನಡೆಯಲಿದ್ದು, ಕೇಂದ್ರ ಹಾಗೂ ಬೃಹತ್ ಕೈಗಾರಿಕೆಗಳ ಸಚಿವ ಕುಮಾರಸ್ವಾಮಿ ಪಾಲ್ಗೊಳ್ಳುತ್ತಾರೆ ಅಂತ ಹೇಳಿದರು. ಕೃಷಿ ಸಚಿವ ಚಲುವರಾಯಸ್ವಾಮಿ ರೈತ ಬಜಾರ್ ಉದ್ಘಾಟಿಸಲಿದ್ದು, ಸೆಸ್ಕ್ ಅಧ್ಯಕ್ಷ ರಮೇಶ್ ಬಂಡಿಗೌಡ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳುವರು ಅಂತ ಅವರು ತಿಳಿಸಿದರು. ಸಮರ್ಪಕ ಸಮಾರಂಭ ಜೂನ್ 14ರಂದು ಸಂಜೆ 4 ಗಂಟೆಗೆ ನಡೆಯಲಿದ್ದು, ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಮರ್ಪಕ ಭಾಷಣ ಮಾಡುವರು ಅಂತ ಅವರು ತಿಳಿಸಿದರು. ನಾವು ರೈತರ ಬಗ್ಗೆ ಯೋಚನೆ ಮಾಡೋದಾದರೆ ಬೆಲ್ಲದಲ್ಲಿ ನಂಬರ್ 1, ಭತ್ತದಲ್ಲಿ ನಂಬರ್ 1, ರೇಷ್ಮೆನಲ್ಲಿ ನಂಬರ್ 1, ಹಾಲು ಉತ್ಪಾದನೆಯಲ್ಲಿ ನಂಬರ್ 1, ಈಗೆಲ್ಲ ನಂಬರ್ 1 ಆಗಿ ನಾವು ಉತ್ಪಾದನೆ, ಎಳನೀರಲ್ಲಿ ನಂಬರ್ 1, ಉತ್ಪಾದನೆ ನಾವು ಮಾಡೋದರಲ್ಲಿ ನಾವು ನಂಬರ್ 1 ಆಗಿದ್ದೇವೆ. ಅದನ್ನು ಬ್ರ್ಯಾಂಡ್ ಮಾಡಿ ಅದನ್ನು ಮಾರುಕಟ್ಟೆಗೆ ತಲುಪಿಸಿ ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಉಪಯೋಗ ಆಗುವಂಥ ಒಂದು ಅವಕಾಶವನ್ನು ನಾವು ಕಳ್ಕೊಂಡಿದ್ದೇವೆ, ಪ್ರಯತ್ನ ಮಾಡಿಲ್ಲ. ಮೌಲ್ಯವರ್ಧನೆ ಆಗಬೇಕು. ಕೆಲವು ಸಲ ನಾವು ಯೋಚನೆ ಮಾಡಿದಾಗ ನಮ್ಮ ಎಳ್ನೀರು 30 ರೂಪಾಯಿಗೆ ತೊಗೋತಾರೆ, ಮಾರ್ಕೆಟ್ಗೆ ಹೋಗುವಷ್ಟರಲ್ಲಿ 1 ರೂಪಾಯಿ ರೈಸ್ ಆಗುತ್ತೆ, ಮಾರ್ಕೆಟ್ ಬಿಟ್ಟು ಹೊರಗಡೆ ಹೋಗೋದ್ರಲ್ಲಿ 10 ರೂಪಾಯಿ ಜಾಸ್ತಿ ಆಗುತ್ತೆ. ಅದೇ ನೀವು ಹೋಗಿ ಎಂಡಿಂಗ್ನಲ್ಲಿ ನಾವು ಮಾರಾಟ ಮಾಡಿದಾಗ ಬಾಂಬೆನಲ್ಲೋ ಎಲ್ಲೋ ಅದು ಆಲ್ಮೋಸ್ಟ್ ಡಬಲ್ಲು, ತ್ರಿಬಲ್ ಆಗುವಂಥ ಅವಕಾಶಗಳಿದ್ದಾವೆ. ಮಂಡ್ಯ ಜನನೇ ಅದರ ಬಗ್ಗೆ ಕಾಳಜಿ ವಹಿಸಿ ನಾವು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಕೂಡ ಅದನ್ನು ಮಾರ್ಕೆಟಿಗೆ ತಲುಪಿಸುವಂಥದ್ದು, ಹಾಗೂ ಅದರಲ್ಲಿ ನಾವು ಬೆಳೆದಂಥ ವಸ್ತುಗಳಲ್ಲಿ ಇನ್ನೂ ಕೂಡ ನಾವು ಅದನ್ನು ಬೈ ಪ್ರಾಡಕ್ಟ್ಗಳು ಬೇರೆ ಬೇರೆ ಅದನ್ನು ವಸ್ತುಗಳಾಗಿ ಅಥವಾ ಪದಾರ್ಥಗಳಾಗಿ ನಾವು ಮಾಡೋದಾದರೆ, ಅಕ್ಕಿ, ಭತ್ತ ನಾವು ಬೆಳಿತೇವೆ, ಗದ್ದೆನಲ್ಲೇ ಮಾರಿಬಿಡ್ತೇವೆ. ಆ ಗದ್ದೆನಲ್ಲೇ ಮಾರಿದವರು ಎಲ್ಲಿಗೆ ತೊಗೊಂಡು ಹೋಗ್ತಾರೆ? ಮಂಡ್ಯ ಜಿಲ್ಲೆಯಲ್ಲಿ ಅಲ್ಲಿಂಗ್ ಆಗುತ್ತಾ? ಇಲ್ಲ. ಅಲ್ಲಿಂಗ್ ಆಗೋದೆಲ್ಲ ಕೇರಳದಲ್ಲಿ ಅಲ್ಲಿಂಗ್ ಆಗುತ್ತೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಲ್ಲಿಂಗ್ ಆಗ್ತದೆ. ಆದರೆ ನಾವು ಯಾತಕ್ಕೋಸ್ಕರ ಅದನ್ನು ನಾವು ಯೋಚನೆ ಮಾಡಿ ಮಂಡ್ಯದಲ್ಲೇ ಅದನ್ನು ಸಂಸ್ಕರಣೆ ಮಾಡಿ ಮಂಡ್ಯದ್ದೇ ಒಂದು ಬ್ರ್ಯಾಂಡ್ ಮಾಡಿ ನಾವು ಕಳಿಸೋದಾದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರಿಗೆ ಒಳ್ಳೆಯದಾಗ್ತದೆ, ಹಾಗೂ ನಮ್ಮ ಯುವಕರಿಗೆ ಒಂದು ಎಂಟ್ರಪ್ರನರ್ಶಿಪ್ಪನ್ನು ಡೆವಲಪ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ನಮ್ಮ ಯುವಜನತೆ ಏನು ಈಗ ಕೆಲವರು SLC ಪಾಸಾಗಿ ಅಥವಾ PUC ನಂತರ ಬಿಟ್ಟವರು, ಡಿಗ್ರಿ ಆಗಿ ಬಿಟ್ಟವರು, ಇಂಥವರೆಲ್ಲವರನ್ನೂ ಕೂಡ ನಾವು ಎಂಟ್ರಪ್ರನರ್ಶಿಪ್ಪಿಗೆ ನಾವು ಎಳೀಬೇಕು. ಅವರು ತಂದಾಗ ಈಗ ಈ ಜಿಲ್ಲೆ ಬೆಳೀಲಿಕ್ಕೆ ಅವಕಾಶ ಆಗ್ತದೆ. ಕೆಲವು ವಿಷಯಗಳನ್ನು ನಾವು ನೋಡಿದ್ರೆ GDP ಮಂಡ್ಯ ಜಿಲ್ಲೆ ಭಾಳಷ್ಟು ನಾವು ಹಿಂದೆ ಉಳಿದಿದ್ದೇವೆ. ಕಾರಣ ಇಷ್ಟೇ, ನಾವು ಮಾಡಿದಂಥ ಪದಾರ್ಥಗಳು, ಬೆಳೆದಂಥ ಪದಾರ್ಥಗಳನ್ನು ಅಲ್ಟಿಮೇಟ್ ಪ್ರಾಡಕ್ಟ್ ಮಾಡಿ ಅದನ್ನು ನಾವು ಮಾಡದೇ ಇದ್ದಾಗ ಅದು GDPಗೆ ಇನ್ವಾಲ್ವ್ ಆಗಲ್ಲ. ಒಂದು ಸಾದಾ ಉದಾಹರಣೆ ನಾವು ಕೊಡೋದಾದರೆ, ನಾವು ಕುರಿ ಸಾಕ್ತೀವಿ, ಮೇಕೆ ಸಾಕ್ತೀವಿ, ಎಲ್ಲವನ್ನೂ ಕೂಡ ನಾವು ಬೇರೆಯವರು ತೊಗೊಂಡೋಗಿ ಬೆಂಗಳೂರು ನಗರದಲ್ಲಿ ಅದನ್ನು ಮಾಂಸ ಮಾಡಿ ಮಾರಿದಾಗ ಅದರ GDP ಜಾಸ್ತಿ ಆಗುತ್ತೆ. ಆದರೆ ಕುರಿ ಮಾರಿದಾಗ GDP ಲೆಕ್ಕಕ್ಕೆ ಬರೋದಿಲ್ಲ. ಸೊ ಇಂತಹ ಕೆಲವು
ವಿಷಯಗಳನ್ನು ನಾವು ಅರಿತು ನಮ್ಮ ಜಿಲ್ಲೆಯಲ್ಲೇ ನಾವು ಏನಕ್ಕೋಸ್ಕರವಾಗಿ ನಾವು ಮಾಡಬಾರ್ದು, ನಮ್ಮ ಯುವಕರಿಗೆ ಯಾಕೆ ಪ್ರೋತ್ಸಾಹ ಕೊಡಬಾರ್ದು, ನಾವು ಯಾಕೆ ನಮ್ಮ ಮೌಲ್ಯವರ್ಧಿತ ಪ್ರಾಯೋಗಿಕವಾಗಿ ಯಾಕೆ ನಾವು ಮಾಡಬಾರ್ದು ಈ ಜಿಲ್ಲೆನ ಅಂತೇಳಿ ಅರಿತು ಇದರ ಬಗ್ಗೆ ತುಂಬ ಕಾಳಜಿ ವಹಿಸಿ ಜಯರಾಮ್ ರಾಯ್ಪುರರವರು ಈ ಒಂದು ಮಾಡಲನ್ನು ನಮ್ಮ ಜಿಲ್ಲೆಗೆ ಜನಗಳನ್ನು ಎಬ್ಬಿಸುವಂಥದ್ದು. ಯಾರು ಯುವಕರಿದ್ದಾರೆ ನೋಡಿ, ನೀವೇ 1 ಎಕರೆ ಜಮೀನಿದ್ದರೆ ಬೇರೆಯವರು ಕೆಲಸ ಕೇಳೋಕೆ ಹೋಗೋದು ಬದಲಾಗಿ ನೀವೇ 10 ಜನಕ್ಕೆ ಕೆಲಸ ಕೊಡುವಂಥ ಉದ್ಯಮವನ್ನು ಮಾಡಿ, ಬೇಕಾದಷ್ಟು ಎಕ್ಸಾಂಪಲ್ಸ್ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿದೆ, ಹೊರಗಡೆ ಕೂಡ ಇದೆ. ಅಂಥ ಎಕ್ಸಾಂಪಲ್ಗಳನ್ನು ನಾವು ತೆಗೆದುಕೊಂಡು ಸಣ್ಣದಾಗಿ ಏನು ಮಹಾತ್ಮ ಗಾಂಧಿಯವರ ಗುಡಿ ಕೈಗಾರಿಕೆ ಕಾನ್ಸೆಪ್ಟ್ ಇತ್ತು, ಆ ಗುಡಿ ಕೈಗಾರಿಕೆಗಳನ್ನು ಹಳ್ಳಿಗಳಲ್ಲಿ ಮೊನ್ನೆ ಯಾವುದೋ ಒಂದು ಮೀಟಿಂಗ್ ಮಾಡುವಾಗ ಒಬ್ಬ ಲೇಡಿ ಎಂಟರ್ಪ್ರನರ್ ಬಂದು ಹೇಳಿದ್ರು, ಮದ್ದೂರಿನವರು 5 ಹಳ್ಳಿನಲ್ಲಿ ಅವರು ಪ್ಯಾಕೇಜಿಂಗ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ 5 ಹಳ್ಳಿಯ ಹೆಂಗಸರು ಅದ್ರ ಇನ್ವಾಲ್ವ್ ಆಗಿ ಪ್ಯಾಕೇಜಿಂಗ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಹಳ್ಳಿಗಳನ್ನು ನಾವು ಒಂದು ಉದ್ಯಮ ರೀತಿಯಲ್ಲಿ ಅದು ತೊಡಗಿಸಿ ಅವರ ಆದಾಯವನ್ನು ಜಾಸ್ತಿ ಮಾಡೋದು. ನಾವು ನಂಬರ್ 1 ಅಂತ ಹೇಳಿದ್ವಿ ರೇಷ್ಮೆ ನಮ್ಮ ಗೂಡೆಲ್ಲ ತೊಗೊಂಡೋಗಿ ರಾಮನಗರಕ್ಕೆ ಹಾಕ್ತಾಯಿದ್ದಾವೆ. ಆದರೆ ರೀಲಿಂಗ್ ಮಾತ್ರ ನಾವು ಇನ್ನೂ ಕೂಡ 50 ರೀಲಿಂಗ್ ಯೂನಿಟ್ ಹಾಕುವಷ್ಟು ಅವಕಾಶ ಮಂಡ್ಯ ಜಿಲ್ಲೆಯಲ್ಲಿದೆ. ಗೋಷ್ಠಿಯಲ್ಲಿ ಚಂದ್ರಶೇಖರ್, ನಾಗರೇವಕ್ಕ, ಅಶೋಕ್, ಕಾರಸವಾಡಿ ಮಹಾದೇವು, ಡಾಕ್ಟರ್ ರಣಿಕುಮಾರ್ ಹಾಗೂ ಡಾಕ್ಟರ್ ಜಯಪ್ರಕಾಶ್ ಗೌಡ ಇದ್ದರು. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಮಂಡ್ಯ ಮತ್ತು ರಾಮನಗರ ಜಿಲ್ಲಾ ಘಟಕದಿಂದ ವಿಶ್ವಕರ್ಮ ಸಮಾಜದ SSLC ಮತ್ತು PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಜೂನ್ 28ರಂದು ಬೆಳಗ್ಗೆ 10 ಗಂಟೆಗೆ ರಾಮನಗರದ ಕೃಷ್ಣಮೂರ್ತಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿರುವುದಾಗಿ ರಾಮನಗರ ಜಿಲ್ಲಾಧ್ಯಕ್ಷ ಜನಾರ್ದನ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ ಪ್ರಥಮ ಬಾರಿಗೆ ಮಂಡ್ಯ ಮತ್ತು ರಾಮನಗರ ಜಿಲ್ಲೆಯ SSLC ಮತ್ತು PUCಯಲ್ಲಿ 80% ಹೆಚ್ಚು ಅಂಕ ಗಳಿಸಿದ ವಿಶ್ವಕರ್ಮ ಸಮಾಜದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತಿದೆ ಅಂತ ಹೇಳಿದರು. ಸಮಾಜ ಬಂಧುಗಳಿಗೆ ವಾಟ್ಸಪ್ ಮೂಲಕ ಅರ್ಜಿಗಳನ್ನು ಕಳುಹಿಸಲಾಗಿದ್ದು, ಇದರ ಜೊತೆಗೆ ಮಕ್ಕಳ ಫೋಟೋ, ಫಲಿತಾಂಶದ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ ಮತ್ತು ಆಧಾರ್ ಕಾರ್ಡ್ಗಳನ್ನು ಕೆ. ಸುಂದರ್, ಸಂತೋಷ್ ಅವರ ವಾಟ್ಸಪ್ಗೆ ಕಳುಹಿಸುವಂತೆ ಅವರು ಮನವಿ ಮಾಡಿಕೊಂಡರು. ಏನಪ್ಪ ಇವತ್ತು ವಿಷಯ ಅಂದರೆ, ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಮಹಾಸಭಾದಿಂದ KP ನಂಜುಂಡಿ ಅವರ ಅಧ್ಯಕ್ಷತೆಯಲ್ಲಿ ಇದೇ ಹೋದ ತಿಂಗಳು 31ನೇ ತಾರೀಕು ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರವನ್ನು ಟೌನಲ್ಲಿ ಮಾಡಿದರು. ಅದೇ ಕಾನ್ಸೆಪ್ಟಲ್ಲಿ ರಾಮನಗರ ಮತ್ತು ಮಂಡ್ಯ 2 ಜಿಲ್ಲೆಯಲ್ಲಿ ಸೇರಿಸಿ ಮಕ್ಕಳನ್ನ 250 ಜನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ರಾಮನಗರದಲ್ಲಿ ಮಾಡಬೇಕು ಅಂತ ಎಲ್ಲ ಸಮಾಜದ ಮುಖಂಡರು, ಮಂಡ್ಯ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಬಸವರಾಜಣ್ಣವರ ಅಧ್ಯಕ್ಷತೆಯಲ್ಲಿ ನಂಜುಂಡಿ ಸರ್ ಅವರ ಮಾರ್ಗದರ್ಶನದಲ್ಲಿ 2 ಜಿಲ್ಲೆಯಲ್ಲಿ ಸೇರಿ ಒಂದು ಹತ್ರ ಮಾಡೋಣ ಅಂತ ನಾವೆಲ್ಲ ಡಿಸೈಡ್ ಮಾಡಿ ರಾಮನಗರದಲ್ಲಿ ಒಂದು ಸ್ಥಳ ಗುರುತಿಸಿದ್ದೀವಿ, ಕೃಷ್ಣಮೂರ್ತಿ ಕಲ್ಯಾಣ ಮಂಟಪ ಅಂತ. ಅದರಲ್ಲಿ ಇದೇ ತಿಂಗಳು 28ನೇ ತಾರೀಕು ಭಾನುವಾರ ಇದು ಸಮಾರಂಭ ನಡೀತದೆ. ಇದಕ್ಕೆ ಒಂದು ಅರ್ಜಿಯನ್ನು ಬಿಟ್ಟಿದ್ದೀವಿ ಆಗಲೇ ರಾಮನಗರದಲ್ಲಿ ಪ್ರೆಸ್ ಮೀಟ್ ಮಾಡಿ. ಅದೇ ಥರ ಈಗ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಮಹೇಶ್ ಅವರ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಫಾರ್ಮನ್ನು ಕೊಡ್ತಾರೆ. ಅದನ್ನು ಎಲ್ಲ ಮಕ್ಕಳು ಫಿಲಪ್ ಮಾಡಿ ನಮ್ಮ ನಂಬರ್ ಕೊಡ್ತೀವಿ. ನಮ್ಮ ಸಮಾಜದ 2 ಮುಖಂಡರಿದ್ದಾರೆ, ಅವ್ರ ನಂಬರ್ ಕೊಡ್ತೀವಿ, ಅವ್ರಿಗೆ ವಾಟ್ಸಪ್ ಕಳಿಸ್ಬೇಕು. ಕಳಿಸಿ ಎಲ್ಲ ಇದೇ ತಿಂಗಳು 20ನೇ ತಾರೀಕು ಒಳಗಡೆ ರಿಜಿಸ್ಟರ್ ಆಗಬೇಕು. ಎಷ್ಟು ಜನ ಮಕ್ಕಳು ರಿಜಿಸ್ಟರ್ ಆಯ್ತಾರೋ ಆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಅವ್ರಿಗೆ ಬಹುಮಾನ ಏನೇನೋ ನಮ್ಮ ಸಮಾಜದಿಂದ ಏನು ಮಾಡಿದ್ದೋ ಟೌನಲ್ಲಿ ಅದೇ ಥರ ಮಾಡ್ತೀವಿ. ಇದನ್ನು ನಮ್ಮ ಮಂಡ್ಯ ಮತ್ತು ರಾಮನಗರದ ಯಾರು ಮಕ್ಕಳು ಇಲ್ಲಿ ಮತ್ತು 60% ಮಕ್ಕಳು 60% ಯಾರು ಪಾಸಾಗಿರ್ತಾರೆ ಫಸ್ಟ್ ಕ್ಲಾಸಲ್ಲಿ, ಆ ಮಕ್ಕಳಿಗೆ ಇದು ಸದಾವಕಾಶ ಇದೆ. ಗೋಷ್ಠಿಯಲ್ಲಿ ಬಸವರಾಜು, ಮಹೇಶ್ ಹಾಗೂ ಈಶ್ವರಾಚಾರ್, ಲೋಕೇಶ್ ಇದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,